ಶಿವಕುಮಾರ್ ಅವರು ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಎಕ್ಸ್ನಲ್ಲಿ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ. ಇದು ಸಾಮಾನ್ಯವಾಗಿ ಶಿವಕುಮಾರ್ ಅವರು ಹೇಳ್ತಾ ಇದ್ದಂತಹ ಮಾತೇ, ದೇವರು ವರನೂ ಕೊಡಲ್ಲ, ಶಾಪನೂ ಕೊಡೋದಿಲ್ಲ, ಕೇವಲ ಅವಕಾಶಗಳನ್ನು ಮಾತ್ರ ಕೊಡ್ತಾನೆ. ಕೊಟ್ಟ ಅವಕಾಶವನ್ನು ಅಭಿವೃದ್ಧಿಗೆ ಸಿದ್ದರಾಮಯ್ಯನವರು ಬಳಕೆ ಮಾಡಿದ್ರು ಅನ್ನುವಂಥದ್ದನ್ನು, ಸಿದ್ದರಾಮಯ್ಯನವ್ರಿಗೂ ಒಂದು ರೀತಿಯ ವಿದಾಯವನ್ನು ಹೇಳುವ ರೀತಿಯಲ್ಲಿ ಕೊಟ್ಟ ಅವಕಾಶವನ್ನು ಅಭಿವೃದ್ಧಿಗೆ ಸಿದ್ದರಾಮಯ್ಯನವರು ಬಳಸಿದ್ರು. ಸಿದ್ದರಾಮಯ್ಯನವರ ಸಾಧನೆಯನ್ನು ಬಣ್ಣಿಸಿ ಶಿವಕುಮಾರ್ ಅವರು ಈ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಹಳ್ಳಿಯೊಂದರಲ್ಲಿ ಹುಟ್ಟಿ ಈ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಸಿದ್ದರಾಮಯ್ಯನವರ ಬಗ್ಗೆ ಅವರು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದಂತಹ ಕೊಡುಗೆ ಅವಿಸ್ಮರಣೀಯ ಅಂತ ಹೇಳಿ ಸಿದ್ದರಾಮಯ್ಯನವರ ಕೆಲಸವನ್ನು ಶಿವಕುಮಾರ್ ಅವರು ಶ್ಲಾಘಿಸಿದ್ದಾರೆ. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಕೇವಲ ಅವಕಾಶಗಳನ್ನು ಕೊಡ್ತಾರೆ. ಆ ಕೊಟ್ಟ ಅವಕಾಶಗಳನ್ನು ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಮುಖ್ಯ. ಸಿದ್ದರಾಮಯ್ಯನವರು ಅದನ್ನು ಅಭಿವೃದ್ಧಿಗೆ ಬಳಕೆ ಮಾಡ್ಕೊಂಡ್ರು. ಸಿದ್ದರಾಮಯ್ಯನವರ ಸಾಧನೆಯನ್ನು ಶಿವಕುಮಾರ್ ಅವರು ತಮ್ಮ ಪೋಸ್ಟ್ ಮೂಲಕವಾಗಿ ಬಣ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಬ್ಬ ಸಾಮಾನ್ಯ ಹಳ್ಳಿಯಿಂದ ಬಂದಂತಹ ವ್ಯಕ್ತಿ ಈ ರೀತಿಯಾದಂತಹ ಜನಪರ ಕಳಕಳಿ, ಸಾಮಾಜಿಕ ಕಳಕಳಿ, ಜನಪರ ಯೋಜನೆಗಳು ಇವೆಲ್ಲವೂ ಕೂಡ ಸ್ಮರಣೀಯ. 2020ರಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಆಯ್ಕೆಯಾದ ದಿನದಿಂದಲೂ ಇಂದಿನವರೆಗೆ ಸಿದ್ದರಾಮಯ್ಯವರು ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ಜೊತೆಯಾಗಿ ನಿಂತಿದ್ದಾರೆ. ಅವರ ಆಡಳಿತದಲ್ಲಿ ನಾನು ಸಚಿವನಾಗಿ, ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ. ಮುಂದಿನ ದಿನಗಳಲ್ಲೂ ರಾಜ್ಯದ ಹಿತದೃಷ್ಟಿಯಿಂದ ಹಾಗೂ ಪಕ್ಷದ ಬಲವರ್ಧನೆಗೆ ಅವರ ಮಾರ್ಗದರ್ಶನ, ಹಿರಿಯ ಅನುಭವ ನಮಗೆ ಹೀಗೆ ಮುಂದುವರಿಯಲಿ ಅಂತೇಳಿ ಆಶಿಸ್ತೇನೆ. ಕರ್ನಾಟಕದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಅಂತ ಹೇಳಿ ಈ ಪೋಸ್ಟ್ನಲ್ಲಿ ಅವರು ಬರೆದುಕೊಂಡಿದ್ದಾರೆ. ಆ ಮೂಲಕ ಹಾಗೆಯೇ ಈ ಒಂದು ವಿಡಿಯೋ ಕ್ಲಿಪ್ಪನ್ನು ಕೂಡ, ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಬ್ಬರು ಜೊತೆಯಾಗಿ ಇದ್ದಂತಹ ವಿಚಾರಗಳನ್ನು ತೋರಿಸೋದಕ್ಕೆ ಬೇಕಾಗಿ ಈ ಒಂದು ಫೋಟೋ ಕೊಲಾಜನ್ನು ಮಾಡಿ ಆ ಮೂಲಕ ಸಿದ್ದರಾಮಯ್ಯನವರಿಗೆ ತಾನು ಹೇಗೆಲ್ಲ ಗೌರವವನ್ನು ಕೊಡ್ತಾ ಇದ್ದೀನಿ ಅನ್ನೋದನ್ನು ಮತ್ತು ನಾವಿಬ್ಬರು ಹೇಗೆ ಜೊತೆಯಾಗಿ ಕೆಲಸ ಮಾಡಿದ್ದೀವಿ ಅನ್ನೋದನ್ನು ಸಾರುವ ಫೋಟೋಗಳನ್ನು ಕೂಡ ವಿಡಿಯೋ ರೂಪದಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇಬ್ಬರು ಜೊತೆಯಾಗಿ ನಾವು ಕೆಲಸ ಮಾಡಿದ್ದೀವಿ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಜೊತೆಯಾಗಿ ಕೆಲಸ ಮಾಡಿದ್ದೀವಿ ಅನ್ನೋದನ್ನು, ಎಲೆಕ್ಷನ್ನ ಸಂದರ್ಭ, ಎಲೆಕ್ಷನ್ನ ಹಿಂದಿನ ದಿವಸದಲ್ಲಿ ಮಾಡಿದಂತಹ ವಿಡಿಯೋ, ಅದರ ಮೂಲಕವಾಗಿ ನಾವು ಒಗ್ಗಟ್ಟಿನ ಸಂದೇಶ ರವಾನೆ, ಹಾಗೆಯೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ರವಾನಿಸಿದಂತಹ ಒಗ್ಗಟ್ಟಿನ ಸಂದೇಶಗಳು ಮತ್ತು ಬೇರೆ ಬೇರೆ ಹಂತಗಳಲ್ಲಿ ನಡೆಸಿದಂತಹ ಹೋರಾಟ, ಅದರಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಿದ್ದು ಎಲ್ಲ ವಿಚಾರಗಳನ್ನು ಒಳಗೊಂಡಿರುವಂತಹ ಫೋಟೋ. ಹಾಗೂ ಕಡೆಯದಾಗಿ ನಿನ್ನೆ ಅವರು ಕಡೆಯ ದಿವಸವೂ ಕೂಡ ಅವರ ಕಾಲು ಮುಟ್ಟಿ ನಮಸ್ಕರಿಸೋದರ ಮೂಲಕವಾಗಿ ನನ್ನಲ್ಲಿ ಅವ್ರಿಗಿಂತ ನಾನು ಮೇಲೆ ಅನ್ನುವಂಥದ್ದಾಗಲಿ ಆ ರೀತಿಯ ಯಾವುದೇ ಭಾವನೆಗಳಿಲ್ಲ, ಬದಲಿಗೆ ನಾವಿಬ್ಬರು ಕೂಡ ಜೊತೆಯಾಗಿ ಕೆಲಸ ಮಾಡಿದ್ವಿ, ಅವರು ನನಗೆ ಹಿರಿಯರಿದ್ದಾರೆ, ಆ ಹಿರಿಯರಿಗೆ ನಾನು ಗೌರವ ಕೊಡ್ತೀನಿ ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಈ ಪೋಸ್ಟ್ ಮೂಲಕವಾಗಿ ಕೂಡ ರಾಜ್ಯದ ಜನರ ಮುಂದೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಏನೋ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ಅಂಶವನ್ನು ಕೂಡ ನಿಮಗೆ ತೋರಿಸಬೇಕಾಗಿರುವಂಥದ್ದು. ರಾಜ್ಯ ಕಾಂಗ್ರೆಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಯಾಕಂದರೆ ಕೈ ರಾಜಕೀಯಕ್ಕೆ ಸ್ಫೋಟಕ ತಿರುವುಗಳು ಸಿಗ್ತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರುವಂತಹ ಸಂಧಾನ ಸೂತ್ರಗಳು ಯಾವ್ಯಾವುದು ಆಗ್ತಾ ಇದ್ದಾವೆ, ಏನು ಕತೆ ಅನ್ನೋಂಥದ್ರ ಬಗ್ಗೆ ನೋಡ್ತಾ ಹೋಗಬೇಕು. ಕಾಂಗ್ರೆಸ್ನ ಸಂಧಾನ ಸೂತ್ರ ಈಗ ರೆಡಿ ಆಗಿದೆಯಾ, ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರಗಳು ಏನೇನು ಅನ್ನುವಂಥದ್ದನ್ನು ಕೂಡ ನಿಮಗೆ ವಿವರಿಸ್ತಾ ಹೋಗ್ತೀವಿ. ನ್ಯೂಸ್ 18ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ ಅಂತ ಹೇಳಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿ ಸಾರಥ್ಯ ಕೈ ತಪ್ಪುತ್ತಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಪರಮೇಶ್ವರ್ ಅವರನ್ನ ದಲಿತ ಕೋಟಾದಲ್ಲಿ ಮತ್ತೊಮ್ಮೆ ಮಣೆ ಹಾಕುವ ಸಾಧ್ಯತೆಯ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಪರಮೇಶ್ವರ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಹಲವು ಸುತ್ತಿನ ಸಮಾಲೋಚನೆಗಳು ನಡೀತಾ ಇದ್ದಾವೆ. ಯಾಕಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು, ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ. ಹೀಗಾಗಿ ಈಗ ಪರಮೇಶ್ವರ್ ಅವರ ದಾಳವನ್ನ, ಯಾವಾಗ ಅವರ ದಲಿತ ಸಿಎಂ ದಾಳವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಉರುಳಿಸಿದ್ರು, ಈಗ ಮತ್ತೆ ಪರಮೇಶ್ವರ್ ಅವರ ಓಲೈಕೆಗೆ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವಂತಹ ಕೆಲಸವನ್ನು ಮಾಡ್ತಾರಾ? ಹಾಗಾಗಿ ಮತ್ತೊಂದು ಅವಕಾಶ ಅವರಿಗೆ ಮುಂದೆ ಸೃಷ್ಟಿಯಾಗಬಹುದು ಅನ್ನೋ ರೀತಿಯಲ್ಲಿ ಅವ್ರನ್ನ ಬಳಕೆ ಮಾಡ್ಕೊಳ್ತಾರಾ? ಸತೀಶ್ ಜಾರಕಿಹೊಳಿ ಅವರಿಗೆ ಕೈ ತಪ್ಪುತ್ತಾ ಕೆಪಿಸಿಸಿ ಸಾರಥ್ಯ ಅನ್ನುವಂತಹ ಒಂದು ಅನುಮಾನವೂ ಕೂಡ ಇದೆ. ಪರಮೇಶ್ವರ್ ಅವರಿಗೆ ಈ ಬಾರಿ ಮತ್ತೊಂದು ಸುತ್ತಿನ ಅಧ್ಯಕ್ಷ ಸ್ಥಾನ ಸಿಗುತ್ತಾ ಅನ್ನುವ ಪ್ರಶ್ನೆಯೂ ಕೂಡ ಇರುವಂಥದ್ದು. ಚಿದಾನಂದ ಪಟೇಲ್ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ. ಚಿದಾನಂದ್, ಏನಿದು ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಯಲ್ಲಿತ್ತು, ಈಗ ನೋಡಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದಕ್ಕೆ ಕಾರಣಗಳು ಏನೇನು?
ಹರಿಪ್ರಸಾದ್ ಸುಮಾರು 8 ವರ್ಷ ಯಶಸ್ವಿಯಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ನಿರ್ವಹಿಸಿದ್ದಂಥದ್ದು ಮತ್ತು ಯಾವುದೇ ವಿವಾದಕ್ಕೂ ಕೂಡ ಎಡೆ ಮಾಡಿಕೊಟ್ಟಿಲ್ಲ. ಜೊತೆಗೆ ಈಗಾಗಲೇ ಸಂಪುಟಕ್ಕೆ ಪರಮೇಶ್ವರನ್ನ ತೆಗೆದುಕೊಳ್ಬೇಕಾ ಬೇಡ ಎಂಬ ಜಿಜ್ಞಾಸೆ ಎದುರಾಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಮತ್ತು ಪರಮೇಶ್ವರು ಹೊಂದಾಣಿಕೆಯಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ನಿರ್ವಹಿಸ್ತಾರೆ. ಜೊತೆಗೆ ದಲಿತ CM ರೇಸ್ನಲ್ಲಿರುವಂಥದ್ದು ಮತ್ತು ದಲಿತ CM ಮಾಡಲಿಲ್ಲ ಎಂಬ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಎಲ್ಲ ಕಾರಣಕ್ಕಾಗಿ ಪರಮೇಶ್ವರ್ ಕೂಡ ಕಳೆದ 2 ದಿನಗಳಿಂದಲೂ ಕೂಡ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಮತ್ತೆ KPCC ಅಧ್ಯಕ್ಷ ಹುದ್ದೆಯನ್ನು ಪರಮೇಶ್ವರ್ಗೆ ವಹಿಸಿದರೆ ನಿರಾಳವಾಗಿ ನಿರ್ವಹಿಸ್ತಾರೆಂಬ ಲೆಕ್ಕಾಚಾರ ಕಾರಣಕ್ಕಾಗಿ ಮತ್ತು ದಲಿತ CM ರೇಸ್ನಲ್ಲಿದ್ದಂಥ ಪರಮೇಶ್ವರನ್ನು ಕೂಡ ಸಮಾಧಾನ ಮಾಡಿದಂತಾಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಸೂಚನೆ ಮೇರೆಗೆ ಸುರ್ಜೇವಾಲಾರವರು ನಿನ್ನೆ ಅಷ್ಟೇ ಪರಮೇಶ್ವರ್ಗೆ ಕರೆಯನ್ನು ಮಾಡಿದ್ದಾರೆ. ಕರೆ ಮಾಡಿದ ಸಂದರ್ಭದಲ್ಲಿ ಮತ್ತೆ ನೀವು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ನೀವು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀರಾ ಮತ್ತು 8 ವರ್ಷ ಸುದೀರ್ಘವಾಗಿ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ, ಹಾಗಾಗಿ ತಾವೇ ಅದಕ್ಕೆ ಸೂಕ್ತ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ತಾವು ಆಸಕ್ತಿ ವಹಿಸಿದರೆ ತಮಗೆ ಸ್ಪೀಕರ್ ಹುದ್ದೆ ಕೊಡಲಿಕ್ಕೂ ಕೂಡ ನಾವು ತಯಾರಿದ್ದೀವಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಪರಮೇಶ್ವರು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ನೀಡದೆ, ಯಾವುದಕ್ಕೂ ಕೂಡ ಎಸ್ ಅಥವಾ ನೋ ಅನ್ನೋದು ಪ್ರತಿಕ್ರಿಯೆಯನ್ನು ಕೊಡದೆ ಸುಮ್ಮನೆ ಆಗಿರ್ತಕ್ಕಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹರಿಪ್ರಸಾದ್, ಒಂದು ವೇಳೆ ಇಲ್ಲಿ ಒಂದು ಅಂಶ ಚಿದಾನಂದ, ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಇತ್ತೀಚಿನ ದಿವಸಗಳಲ್ಲಿ ಈ ಮೂವರು ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಈ ಒಂದು ಕಾಂಬಿನೇಷನ್ ಯಾವತ್ತೂ ಕೂಡ ಜೊತೆಯಲ್ಲೇ ಇರ್ತಿತ್ತು. ಈಗ ಇವರ ಬದಲಿಗೆ ಅವರು, ಅವರ ಬದಲಿಗೆ ಇವರು ಅನ್ನುವಂಥದ್ದು ಈ ಕಾಂಬಿನೇಷನ್ನ ಒಳಗೂ ಕೂಡ ಎಷ್ಟು ಮಾಡಿ, ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಭಾಳ ಪರ್ಟಿಕ್ಯುಲರ್ ಆಗಿ ಈ ವಿಚಾರದಲ್ಲಿ ಇರುವಂಗೆ ಕಾಣ್ತಾ ಇದೆ, ಭಾಳ ಮುಕ್ತವಾಗಿ ಇದರ ಬಗ್ಗೆ ಮಾತನಾಡ್ಕೊಂಡಿದ್ದಾರೆ ಕೂಡ. ಹೌದು, ನನ್ನ ಅರ್ಹತೆಗಳನ್ನೆಲ್ಲ ಪಕ್ಷ ನೋಡಿದೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಾರೆ. ಎಲ್ಲೊಂದು ಕಡೆ ಅವರು ಎರಡೆರಡು ಪೊಸಿಷನ್ಗಳನ್ನು ಕೇಳೋ ಕಾರಣಕ್ಕೆ, ಅಂದರೆ ಅಧ್ಯಕ್ಷ ಸ್ಥಾನದ ಜೊತೆಗೆ ಮಂತ್ರಿ ಸ್ಥಾನವೂ ಕೂಡ ಬೇಕು ಅನ್ನೋ ಕಾರಣಕ್ಕಾಗಿ ಈ ದಾಳವನ್ನು ಉರುಳಿಸಲಾಗಿದೆ ಹೇಗೆ ಅಂತ. ಖಂಡಿತವಾಗಿಯೂ ಈ ದಾಳ ಉರುಳಿಸಿರುವಂಥದ್ದೇ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಸ್ಥಾನವೂ ಬೇಕು, KPCC ಅಧ್ಯಕ್ಷ ಹುದ್ದೆಯೂ ಬೇಕು ಅಂತ ಕೇಳಿರ್ತಕ್ಕಂಥದ್ದು ಮತ್ತು ಉತ್ತರ ಕರ್ನಾಟಕದ ಭಾಗದಾಗಿರ್ತಕ್ಕಂಥ. ಆದರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ನಿರ್ವಹಿಸಲಿಕ್ಕೆ ಇನ್ನಷ್ಟು ಅದಕ್ಕೆ ಅನುಭವ ಕೂಡಗಳು ಬೇಕು ಮತ್ತು ದಲಿತ CM ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಪರಮೇಶ್ವರ್ ಕೂಡ ಬೇಸರ ಆಗಿರ್ತಕ್ಕಂಥದ್ದು, ಹಾಗಾಗಿ ಮತ್ತೆ ಅವ್ರನ್ನ PCCಗೆ ತಂದು ಕೆಲಸ ಮಾಡಿಸುವ ಲೆಕ್ಕಾಚಾರ ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ಪರಮೇಶ್ವರರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ 2013ರಲ್ಲಿ ಸರ್ಕಾರ ಬಂದಿರತಕ್ಕಂಥದ್ದು, ಅನೇಕ ಚುನಾವಣೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಕಾಂಬಿನೇಷನ್ ಕೂಡ ಒಂದು ದಿನವೂ ಕೂಡ ಎಲ್ಲೂ ಕೂಡ ಆರೋಪಗಳು ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿರಲಿಲ್ಲ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅಗ್ರೆಸಿವ್ ಇಲ್ಲ ಅನ್ನೋದು ಕೂಡ ಈಗಾಗಲೇ ಚರ್ಚೆ ಆಗ್ತಿರ್ತಕ್ಕಂಥದ್ದು ಮತ್ತು ಪರಮೇಶ್ವರು ಪ್ಯಾನ್ ಕರ್ನಾಟಕ ಎಲ್ಲರನ್ನು ಕೂಡ ಸಮಾಧಾನ ಮಾಡ್ತಾರೆ, ಹಿರಿಯ ನಾಯಕರಾಗಿರ್ತಕ್ಕಂಥದ್ದು, ಮೂಲ ಕಾಂಗ್ರೆಸ್ಸಿಗರಾಗಿರ್ತಕ್ಕಂಥದ್ದು ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಹಾಗಾಗಿ ಪರಮೇಶ್ವರು ಆದರೆ ಇನ್ನೂವರೆಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೇ ಇರತಕ್ಕಂಥದ್ದು ಕೂಡ ಕುತೂಹಲ ಅಂತಲೇ ಹೇಳಲಾಗ್ತಿದೆ. ಹರಿಪ್ರಸಾದ್, ಓಕೆ, ಧನ್ಯವಾದ ಚಿದಾನಂದ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಹೀಗೆ ಇಲ್ಲಿ ಬಹಳಷ್ಟು ಲೆಕ್ಕಾಚಾರಗಳು ಸಾಗ್ತಾ ಇರುವಂಥದ್ದು, ಹೇಗೆ ದೆಹಲಿಯಲ್ಲಿ ಹೊಸ ಹೊಸ ಸೂತ್ರಗಳನ್ನು ಹಿಡಿಯಲಾಗ್ತಾ ಇದೆ ಮತ್ತು ಈ ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಆಡಳಿತವನ್ನು ಮೆಚ್ಚಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎಕ್ಸ್ನಲ್ಲಿ ಪೋಸ್ಟನ್ನು ಹಾಕಿದ್ದಾರೆ. ಜನಪರ ಕೆಲಸವನ್ನು ಮಾಡಿರುವಂತಹ ಜನನಾಯಕರಾಗಿದ್ದಾರೆ ಅಂತೇಳಿ ತಮ್ಮ ಪೋಸ್ಟ್ನಲ್ಲಿ ಅವರು ಬರ್ಕೊಂಡಿದ್ದಾರೆ. 2 ಬಾರಿ ಮುಖ್ಯಮಂತ್ರಿ ಹಾಕಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ತಮ್ಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ KPCC ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಮುನ್ನೆಲೆಗೆ ಬರುವಂಗೆ ಕಾಣ್ತಾ ಇದೆ. ಅರುಣ್ ಅವರೇ, ಒಂದು ವೇಳೆ ಈ ರೀತಿಯಾದಂಥ ಕಾಂಬಿನೇಷನ್ ಎಷ್ಟು ಮಟ್ಟಿಗೆ ಅದು ಸಮರ್ಪಕವಾಗಿ ನಡೀಬಹುದು? ನನಗನ್ಸುತ್ತೆ KPCC ಪ್ರೆಸಿಡೆಂಟ್ ಯಾರಾಗ್ತಾರೆ ಅವರು ಸ್ವಲ್ಪ ಆದರೂ ಯಂಗ್ಸ್ಟರ್ಸ್ ಆಗಬೇಕಾಗತ್ತೆ ಅಂತ. ಯಾಕಂದರೆ ಪರಮೇಶ್ವರ್ ಅವರಿಗೆ ಈಗಾಗಲೇ 70 ಮೇಲಾಗಿದೆ ಒಂದು. ಇನ್ನೊಂದು ಅವರು 8 ವರ್ಷಗಳ ಕಾಲ KPCC ಪ್ರೆಸಿಡೆಂಟ್ ಆಗಾಯ್ತು ಅವರು. ಅವಾಗ ಅಫ್ಕೋರ್ಸ್ ಪಕ್ಷ ಅಧಿಕಾರಕ್ಕೆ ಬಂತು, ಆದರೆ ಅವ್ರು ಸೋತೋಗಿದ್ದರು 2013ರಲ್ಲಿ. ಅದೊಂದು ಹೆಗ್ಗಳಿಕೆ ಅವರಿಗಿದೆ. ಆದರೆ 13 ವರ್ಷದ ಹಿಂದೆ ಇದು ಪರಮೇಶ್ವರ್ ಆ ಒಂದು ಏನು ಆ್ಯಕ್ಟಿವಿಟಿ ಅವೆಲ್ಲ ಅಷ್ಟು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಕ್ಷೀಣ ಆಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಕಾಂಗ್ರೆಸ್ಗೆ ಈಗ ಬೇಕಾಗಿರೋದು ಶಿವಕುಮಾರ್ ಅಂಥದ್ದೇ ಒಬ್ಬ ಲೀಡರು. ಅವರು ಶಿವಕುಮಾರ್ಗೆ ಮುನ್ನುಗ್ಗೋ ಛಾತಿ ಇತ್ತು, ಆದರೆ ಈಗ ಅವರು ಪಕ್ಷವನ್ನು ಮುಂದುವರ್ಸೋಕ್ಕಿಂತ ಈಗ ಅವರು ಸ್ಟೇಟ್ ಚೀಫ್ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಬೆಂಬಲವಾಗಿ ನಿಂತು ಪಕ್ಷವನ್ನು ಅಷ್ಟೇ ಸಮರ್ಥವಾಗಿ ಮುಂದೆ ತೊಗೊಂಡೋಗುವಂಥ ಮತ್ತು ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಒಬ್ಬ ನಾಯಕ ಈಗ ಬೇಕಾಗಿದೆ. ಅದು ಬಹುಶಃ 70 ವರ್ಷ ಮೇಲ್ಪಟ್ಟವರಿಗೆ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಅವ್ರು ಎಫಿಷಿಯೆಂಟ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವ್ರು ಎಫಿಷಿಯೆಂಟ್ ಆಗಿದ್ದಕ್ಕೆ ಪಕ್ಷ ಅಧಿಕಾರಕ್ಕೆ ಬಂತು. ಆದರೆ ಈಗ ಸೀನ್ ಹ್ಯಾಸ್ ಚೇಂಜ್ಡ್. ಆಮೇಲೆ ಈಗ ಎಲ್ಲ ಪಾರ್ಟಿಗಳು ಫೋಕಸ್ ಕೊಡ್ತಾ ಇರೋದು ಯಂಗ್ಸ್ಟರ್ಸ್ಗೆ. ಯಂಗ್ಸ್ಟರ್ಸ್ ಅಂದರೆ ಏನು 30 ವರ್ಷದವ್ರು ಆಗಬೇಕು ಅಂತ ಅಲ್ಲ, ಅವರು 50-55 ವರ್ಷದವರು ಆಗಿರ್ಬೋದು. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬಹುಶಃ ನನಗನ್ಸುತ್ತೆ ಎದುರು ನೋಡಬೇಕಾಗಿರೋದು ಈ ಥರ ಒಬ್ಬ ನಾಯಕನನ್ನು, ಹೂ ಹ್ಯಾಸ್ ಎನರ್ಜಿ, ಹೂ ಹ್ಯಾಸ್ ಎಫಿಷಿಯನ್ಸಿ, ಅವ್ರ ಜೊತೆ ಕೆಪಾಸಿಟಿ ಇರಬೇಕು.
ಇವೆಲ್ಲವುದನ್ನು ನೋಡಿ ಆಮೇಲೆ ಅಫ್ಕೋರ್ಸ್ ಇದು ಕರ್ನಾಟಕದಲ್ಲಿ ಅತ್ಯಂತ ಮುಖ್ಯ ಆಗೋದು ಕೂಡ ಈ ಜಾತಿಯ ಒಂದು ವಿಷಯಗಳು. ಸೊ ಇವೆಲ್ಲ ಒಂದು ಆ ಕ್ಯಾಂಡಿಡೇಟ್ ಸೆಲೆಕ್ಷನ್ನಲ್ಲಿ ಮುಖ್ಯವಾದ ಅಂಶಗಳು ಆಗಿರಬೇಕು ಅಂತ ನನಗನ್ಸುತ್ತೆ.